ನಾನು ಪ್ರಕಾಶ್ ಅಂತೇಳಿ, ನಾನು ಕೃಷಿ ಇಲಾಖೆಯಲ್ಲಿ ಕೃಷಿ ಅಧಿಕಾರಿಯಾಗಿ ಸುಮಾರು 33 ವರ್ಷ ಸರ್ವಿಸ್ ಮಾಡಿ ಈಗ ನಿವೃತ್ತಿ ಹೊಂದಿದ್ದೇನೆ. ಈಗ ನನ್ನದೇ ಆಗಿರ್ತಕ್ಕಂಥ ಒಂದು 4 ಎಕರೆ ತೋಟವಾಗಿ ಮಾಡಿದ್ದೀನಿ. ಇದರಲ್ಲೀಗ ನಾನು ಕಾಫಿ ಮೆಣಸು ಬೆಳೆಯನ್ನು ಬೆಳೆದಿದ್ದೀನಿ. ಮೊದಲು 2017ರಿಂದ ಇದನ್ನು ಪ್ರಾರಂಭ ಮಾಡಿದ್ದೀನಿ. ಈಗ 4 ವರ್ಷದಿಂದ ಈ ಬೆಳೆಯನ್ನು ತಗೊಳ್ತಾ ಇದ್ದೀನಿ. ಇಲ್ಲಿ ನಾನು ಹಾಕಿರ್ತಕ್ಕಂಥದ್ದು ಕಾಫಿ ಅರೇಬಿಕಾ ತಳಿ. ಅರೇಬಿಕಾದಲ್ಲಿ 3 ತಳಿಗಳನ್ನು ನಾನಿಲ್ಲಿ ಹಾಕಿದ್ದೀನಿ. ಒಂದು ಈ ತಳಿ ಚಂದ್ರಗಿರಿ ಅಂತೇಳಿ. ಸೊ ಇದು ಕಾಫಿಯಲ್ಲಿ, ಅರೇಬಿಕಾ ಕಾಫಿಯಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂತಹ ತಳಿ. ಇದು ಚಂದ್ರಗಿರಿ ಅಂತ. ಇದರಲ್ಲಿ ನೋಡ್ಬೋದು ನೀವು ಫಸಲು ಹೇಗಿದೆ ಅಂತೇಳಿ. ನಾನು 5.5 ಅಡಿ ಸಾಲಿನಲ್ಲಿ ಗಿಡವನ್ನು ಹಾಕಿದ್ದೀನಿ. 1,500 ಸಿಲ್ವರ್ ಓಕ್ ಗಿಡಗಳನ್ನು ಹಾಕಿದ್ದೀನಿ. ಆ ಮಧ್ಯದಲ್ಲಿ 50 ಇದು ಮಹಾಗನಿ ಅಂತ. ಈ ಮಹಾಗನಿ 50 ಗಿಡಗಳಿದೆ. ಈ ಕಡೆ ಇರ್ತಕ್ಕಂಥದ್ದು ಈ ಪಟ್ಟೆನಲ್ಲಿ ಹಾಕಿರ್ತಕ್ಕಂಥ ಕಾಫಿಯ ತಳಿ ಕಾಟಿಮಾರ್ ಅಂತ ಹೇಳಿ. ಸೊ ಇದು ಕಾಟಿಮಾರ್, ಚಂದ್ರಗಿರಿ ಹಾಗೂ ಹೇಮಾವತಿ 3 ತಳಿಯ ಕಾಫಿ ಗಿಡಗಳನ್ನು ಹಾಕಿದ್ದೀನಿ. ಮಧ್ಯದಲ್ಲಿ 2 ಈ ರಸ್ತೆಯ ಬದಿನಲ್ಲಿ ಬಾಳೆ ಗಿಡಗಳನ್ನು ಹಾಕಿದ್ದೀನಿ. ಇದು ಗುಂಪು ಬಾಳೆ ಅಂತೇಳಿ. ಇದನ್ನು 30 ಗುಂಪು ಬಾಳೆ ತಳಿ ಹಾಕಿದ್ದೀನಿ. ಇದು ಏಲಕ್ಕಿ. ಇದು ಬೋರ್ ಹಾಕ್ಸಿದ್ದೀನಿ. ಬೋರು ಸುಮಾರು 1.5 ಇಂಚು ನೀರು ಅಷ್ಟೇ ಬರ್ತಾ ಇರೋದು. ನಮಗೆ ಈ ಕಾಫಿನಲ್ಲಿ ಸಿಂಪರಣೆಗೆ ಎಷ್ಟು ಬೇಕೋ ಅಷ್ಟು ನೀರು ಸಾಕಾಗುತ್ತೆ. ಸ್ಪ್ರಿಂಕ್ಲರ್ ಮಾಡಲಿಕ್ಕಾಗಲಿ ಅಥವಾ ಬೇರೆ ಇನ್ಯಾವುದಕ್ಕೂ ಅಷ್ಟೊಂದು ನೀರು ಸಾಕಾಗೋದಿಲ್ಲ. ಕಿತ್ತಳೆ ಗಿಡಗಳು, ಇದು ಕಿತ್ತಳೆ 150 ಕಿತ್ತಳೆ ಗಿಡಗಳನ್ನು ಹಾಕಿದ್ದೀನಿ. ಮತ್ತು 15 ನಿಂಬೆ ಗಿಡಗಳಿದೆ. ಮಧ್ಯೆ 1500 ಸಿಲ್ವರ್ ಓಕುಗಳಿಗೂ ಕೂಡ ಮೆಣಸಿನ ಬಳ್ಳಿಯನ್ನು ಹಬ್ಬಿಸಿದ್ದೀನಿ. ಮಧ್ಯದಲ್ಲಿ ಒಂದು 25 ಜಮ್ನೇರ್ಲೆ ಹಾಕಿದ್ದೀನಿ. ಬೇರೆ ಅಂದರೆ ಮಾವು ಒಂದು 10 ಗಿಡಗಳಿದೆ. ಮತ್ತು ಹಣ್ಣಿನ ಗಿಡಗಳಲ್ಲಿ ಹಲಸಿದೆ. ಇದು ಬೆಟ್ಟದ ನೆಲ್ಲಿ ಅಂತ. ಇದು 2 ಗಿಡಗಳು ಮಾತ್ರ ಇದೆ. ಇದು ಈ ವರ್ಷ ಫಸಲಿಗೆ ಬರುತ್ತೆ. ಯಾಕೆಂದರೆ ನಾನು ಈಗ ಇದು 7 ವರ್ಷ ಆಗಿದೆ, 8ನೇ ವರ್ಷ ಈ ತೋಟ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲಾನು ಈಗ ಒಂದೊಂದಾಗಿ ಫಸಲು ಪ್ರಾರಂಭ ಆಗ್ತಾ ಇದೆ. ಸೊ ಇದು ನೋಡ್ಬೋದು ನೀವು ಮೆಣಸಿನ ಬಳ್ಳಿ. ಇದು ಪಣಿಯೂರು 1 ಅಂತಕ್ಕಂತಹ ತಳಿ. ಸದ್ಯಕ್ಕೆ ನಮ್ಮ ತೋಟದಲ್ಲಿ ಯಾವುದೇ ರೋಗ ಆಗಲಿ ಕೀಟಗಳಾಗಲಿ ಬಾಧೆ ಇದುವರೆಗೂ ಕಂಡು ಬಂದಿಲ್ಲ. ಈ ಸರಿ ಮೇಜರಾಗಿ ಮಳೆ ಜಾಸ್ತಿ ಇತ್ತು. ಮಳೆ ಜಾಸ್ತಿ ಇರುವಂಥ ಸಂದರ್ಭಗಳಲ್ಲಿ ಕೊಳೆ ರೋಗ ಅಂತಕ್ಕಂಥದ್ದು ಬರುತ್ತೆ. ಸೊ ಆದರೆ ಕೊಳೆ ರೋಗನೂ ಕೂಡ ನಮ್ಮ ತೋಟದಲ್ಲಿ ಕಾಣಿಸ್ಕೊಂಡಿಲ್ಲ. ಅಲ್ಲಲ್ಲಿ ಸ್ವಲ್ಪ ಮಟ್ಟಿಗೆ ಕಾಣಿಸ್ಕೊಂಡಿದೆ, ಬಟ್ ಅದೇನಂತ ಮೇಜರಾಗಿ ತೊಂದರೆ ಕೊಡೋ ಹಂತಕ್ಕೇನು ಹೋಗಿಲ್ಲ. ಸೊ ಇದಕ್ಕೆ ನಾವು ಕೊಳೆ ರೋಗ ಅಂತ ಹೇಳ್ತಕ್ಕಂಥದ್ದು. ಮಳೆ ಜಾಸ್ತಿ ಆದ ಸಂದರ್ಭಗಳಲ್ಲಿ ಈ ಥರ ನೀವು ನೋಡ್ಬೋದು. ಇದು ಕೊಳೆ ರೋಗ ಇರ್ತಕ್ಕಂಥದ್ದು. ಇದನ್ನು ನೀವು ಬಿಡಿಸಿದ್ರೆ ಇದರಲ್ಲಿ ಯಾವುದೇ ಥರದ ಒಳಗೆ ಬೇಳೆ ಇರೋದಿಲ್ಲ. ಸೊ ಎಲ್ಲ ಫಂಗಸ್ ಅಟ್ಯಾಕ್ ಆಗಿದೆ. ಸೊ ಇದು ಬೇಳೆ. ಸೊ ಇದು ಹೋಗಿದೆ. ಸೊ ಇದು ಮಳೆ ಜಾಸ್ತಿಯಾಗಿ ಮತ್ತು ನೆರಳು ಕೂಡ ಜಾಸ್ತಿ ಆದ ಸಂದರ್ಭಗಳಲ್ಲಿ ಇದರ ಒಂದು ಹಾನಿ ಇರ್ತದೆ. ಹಾಗೆಯೇ ಒಂದು 10 ತೆಂಗಿನ ಗಿಡಗಳನ್ನು ಕೂಡ ರಸ್ತೆ ಬಾಜಲ್ಲಿ, ನಾನು ಒಳಗಡೆ ಓಡಾಡಲಿಕ್ಕೆ ಅಂತ ಟ್ರ್ಯಾಕ್ಟ್ರು, ಲಾರಿ ಈ ಥರ ವೆಹಿಕಲ್ ಓಡಾಡೋದಕ್ಕೆ ಅಂತ ಮಧ್ಯೆ ದಾರಿ ಬಿಟ್ಕೊಂಡಿದ್ದೀನಿ. ಈ ದಾರಿಯ ಪಕ್ಕದಲ್ಲಿ 2 ಕಡೆ ಇದು ತೆಂಗು ಇನ್ನೂ ಫಸಲಿಗೆ ಬಂದಿಲ್ಲ. ಇನ್ನು 1 ವರ್ಷ ಅಥವಾ 2 ವರ್ಷದಲ್ಲಿ ಅದು ಫಸಲು ಬರುತ್ತೆ ಅನ್ನುವ ನಿರೀಕ್ಷೆ ಇದೆ. ಮಧ್ಯದಲ್ಲಿ ಇದೇ ಥರ ಸೀಬೆ ಗಿಡಗಳನ್ನು ಹಾಕಿದ್ದೀನಿ. ಸೀಬೆ ಈ ಸರಿ ಮಳೆ ಎಲ್ಲ ಜಾಸ್ತಿ ಇದಾಗಿರೋದ್ರಿಂದ ಇದರಲ್ಲೂ ಫಸಲು ಅಷ್ಟೊಂದು ಕಾಣಿಸ್ತಾ ಇಲ್ಲ. ಇದಲ್ಲದೆ ನಾನು ಆಲ್ ಸ್ಪೈಸಿಸ್ ಅಂತ ಅದು 5 ಗಿಡಗಳಿದೆ. ಚಕ್ಕೆ ಗಿಡ ಇದೆ, ಅಲ್ಲಿ ಚಕ್ಕೆ ಗಿಡ ಹಾಕಿದ್ದೀನಿ.
ಪಲಾವ್ ಎಲೆಗೆ ಬಳಸ್ಕೊಳ್ಳೋದಕ್ಕೆ ಅಂತೇಳಿ. ಮತ್ತು ಏಲಕ್ಕಿ 5 ಲವಂಗ ಹಾಕಿದ್ದೆ, ಬಟ್ ಅದು ಮಳೆ ಜಾಸ್ತಿಯಾಗಿ ಇಲ್ಲಿ ಬಂದಿಲ್ಲ, ಒಣಗೋಗಿದೆ. ಸೊ ಇದಲ್ದೇನೆ ಇಲ್ಲಿ ನೋಡ್ಬೋದು, ಇದು ಅಡಿಕೆ. ಇದನ್ನು ಕೂಡ ಒಂದು 6 ಗಿಡಗಳನ್ನು ಹಾಕಿದ್ದೀನಿ. ಸೊ ಅದರಲ್ಲಿ ಒಂದು ಹೊರಟೋಗ್ಬಿಟ್ಟು ಇನ್ನೊಂದು 5 ಗಿಡಗಳು ಮಾತ್ರ ಉಳ್ಕೊಂಡಿದೆ. ಸೊ ಇದು ಮಾವಿನ ಗಿಡ. ಅಲ್ಲಿ ಹಲಸನ್ನು ಕೂಡ ಕಳೆದ ವರ್ಷ ಫಸಲು ಬಂದಿತ್ತು ಈ ಮುಂಗಾರಲ್ಲಿ. ಚೆನ್ನಾಗಿ ಒಳ್ಳೆಯ ತಳಿಯ ಹಲಸಿನ ಮರ ಅದು ಹೆರಳಿ ಮರ ನೋಡಿದ್ದು. ಅಲ್ಲಿರ್ತಕ್ಕಂಥದ್ದು ಹೆರಳಿ ಉಪ್ಪಿನಕಾಯಿಗೆ ಮತ್ತು ಚಿತ್ರಾನ್ನಕ್ಕೆ ಅದರ ಹುಳಿ ಭಾಳ ಚೆನ್ನಾಗಿರುತ್ತೆ. ಸೊ ಅದು ಒಂದು 10 ಗಿಡಗಳಿದೆ. 30 ಗುಳಿ ಬಾಳೆ ಹಾಕ್ಕೊಂಡಿದ್ದೀನಿ. ಆ ಬಾಳೆ ಅವಾಗವಾಗ ಬರ್ತಾ ಇರ್ತದೆ. ಈಗ ಒಂದು 5-6 ಗಿಡಗಳಿದೆ, ಗೊನೆಗಳು ಬಂದಿದೆ. ಮಿಕ್ಕಿದ್ದು ಬಂದಾಗೆಲ್ಲ 1-2 ಗೊನೆಗಳು ಬಲ್ತಿರೋಂಥದ್ದನ್ನ ತಗೊಂಡು ಮನೆಗೆ ಬಳಸ್ಕೊಳ್ತೀವಿ. ಇದನ್ನ ಯಾವುದು ಕಮರ್ಷಿಯಲ್ ಆಗಿ ಅಂತೇನಿಲ್ಲ, ಎಲ್ಲ ತೋಟದಲ್ಲಿ ಬೆಳ್ಕೊಂಡು ನಾವು ಬೆಳೆದಿರೋದನ್ನ ನಾವು ತಿನ್ನುವಾಗ ನಮಗೆ ಬಹಳ ಆನಂದ ಆಗುತ್ತೆ. ಅದನ್ನು ಅನುಭವಿಸ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ತೋಟದಲ್ಲಿ ಎಲ್ಲ ಥರದ ಗಿಡಗಳನ್ನು ಹಾಕಲಿಕ್ಕೆ ನಾನು ಇಷ್ಟಪಟ್ಟಿದ್ದೀನಿ. ಯಾಕೆ ಅಂತಂದರೆ, ನಾನು ಕೃಷಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸುವಾಗ ಬೇರೆ ರೈತರುಗಳಿಗೆ ವ್ಯವಸಾಯದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ದೆ. ಬೇರೆಯವ್ರಿಗೆ ಮಾಡಿ ಅಂತ ಹೇಳ್ತಾ ಇದ್ವಿ. ಈಗ ನಾವು ಸ್ವಂತ ಅದರಲ್ಲೇ ತಲ್ಲೀನರಾಗಿ ನಾವು ಬೆಳೆದು ಬೇರೆ ರೈತರಿಗೂ ಕೂಡ ಮಾದರಿಯಾಗಿ ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೆ ನಾನು ಮಾಡ್ತಾ ಇದ್ದೀನಿ. ಸೊ ಹಾಗೆಯೇ ರಾಮಫಲ ಒಂದು ಗಿಡ ಇದೆ. ಅದರಲ್ಲಿ ಕಳೆದ ಬಾರಿ 100-150 ಹಣ್ಣುಗಳು ಬಿಟ್ಟಿತ್ತು. ಹಣ್ಣು ತುಂಬ ಚೆನ್ನಾಗಿ ಬಂದಿತ್ತು. ಬೇಲಿಯ ಸುತ್ತ ಟೀಕ್ ಮರಗಳನ್ನು 100 ಟೀಕ್ ಮರ ಹಾಕಿದ್ದೆ. ಆದರೆ ಮಳೆ ಮತ್ತು ಇಲ್ಲಿ ಕೆಲವೊಂದು ಕಾರಣಾಂತರಗಳಿಂದ ಈಗ 25 ಗಿಡಗಳು ಮಾತ್ರ ಉಳ್ಕೊಂಡಿದೆ. ಮಿಕ್ಕಿದ್ದು ಕಾರಣಾಂತರದಿಂದ ಬೇಸಿಗೆ ಸಂದರ್ಭದಲ್ಲಿ ಹೋಗಿದೆ. ಯಾವಾಗಲೂ ಇಲ್ಲಿ ಏನಾಗುತ್ತೆ, ವಿದ್ಯುತ್ ಶಕ್ತಿಯ ಕೊರತೆ ಬರುತ್ತೆ. ನಾವು ಸಿಂಪರಣೆ ಮಾಡಬೇಕು, ಬೇರೆ ಏನೇ ಕೆಲಸ ಮಾಡಬೇಕು ಅಂದಾಗ ನೀರಿನ ಅನಾನುಕೂಲ ಆಗುತ್ತೆ. ಸೊ ಆ ಉದ್ದೇಶಕ್ಕೆ 5000 ಲೀಟರ್ ಇಡ್ಸತಕ್ಕಂಥ ಒಂದು ಟ್ಯಾಂಕರ್ ಇಲ್ಲಿ ಮಾಡ್ಕೊಂಡಿದ್ದೀನಿ. ಬೋರಲ್ಲಿ ಕರೆಂಟ್ ಇರೋ ಸಂದರ್ಭದಲ್ಲಿ ತುಂಬಿಸ್ಕೊಂಡ್ರೆ ಸಿಂಪರಣೆಗಾಗಲಿ ಅಥವಾ ಬೇರೆ ಯಾವುದೇ ಕಾರ್ಯಗಳಿಗೆ ಅಡಚಣೆ ಆಗೋದಿಲ್ಲ. ಈ ಟ್ಯಾಂಕನ್ನು ನಿರ್ಮಾಣ ಮಾಡಿದ್ದೇನೆ. ಸೊ ಇದಲ್ದಲೇ ಸುತ್ತ ಎಲ್ಲ ಹೂವಿನ ಗಿಡಗಳು ಹಾಕಿದೆ. ಇದು ನಮ್ಮ ಈ ಪುಷ್ಪಗಿರಿ ಕಾಫಿ ತೋಟ ಅಂತ ನಾನು ಹೆಸರನ್ನು ಇಟ್ಕೊಂಡು ಈ ಒಂದು ತೋಟದ ಸಂಕ್ಷಿಪ್ತ ಮಾಹಿತಿ. ಕಾಫಿ ಬೆಳೆಯ ಬಗ್ಗೆ ಆಗಿರ್ಬೋದು ಅಥವಾ ಮೆಣಸಿನ ಬೆಳೆಗಳ ಬಗ್ಗೆ, ಅದರ ಒಂದು ಬೇಸಾಯ ಕ್ರಮಗಳು, ರೋಗ ಮತ್ತು ಕೀಟಗಳ ನಿಯಂತ್ರಣ ಮತ್ತು ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಯಾರಿಗಾದ್ರೂ ಏನಾದರೂ ಮಾಹಿತಿ ಬೇಕು ಅಂತಂದರೆ ನನ್ನನ್ನು ಸಂಪರ್ಕ ಮಾಡಿದ್ರೆ ನನಗೆ ಗೊತ್ತಿರತಕ್ಕಂಥ ಮಾಹಿತಿಯನ್ನು ತಮ್ಮೊಡನೆ ಹಂಚಿಕೊಳ್ಳಲು ನನಗೆ ತುಂಬ ಸಂತೋಷ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ ಬಯಸ್ತೇನೆ. ನಮಸ್ಕಾರ.